ಬೇರೆ ಬೇರೆ ಇದು ಪುನರ್ವಿಂಗಡಣೆ ಆದಮೇಲೆ ಅದು ಅಂತಿಮ ಈಗ. ಆಮೇಲೆ ಮಹಾಜನ್ ವರದಿನೇ ನಮ್ಗೆ ಅಂತಿಮ. ಈಗ ಯಾವುದೂ ಕೂಡ ಅದಕ್ಕಿಲ್ಲ. ಅವ್ರು ಹೇಳಿದ ಅರ್ಥ ಕೇಳ್ಕೊ ಒಂದು ಟೈಮ್ಗೆ ಇದ್ದದ್ದನ್ನ ಅದು ಹೇಳಿತ್ತಪ್ಪ. ಅದಕ್ಕೆ ಅಲ್ಲ, ಈಗ ಬಾರ್ಡರಲ್ಲಿ ಬಹಳ ಇಶ್ಯೂಸ್ಗಳು ನಡೀತಾ ಇದ್ದಾವೆ. ಸೊ ನಮ್ಮ ಕರ್ನಾಟಕದಲ್ಲಿರೋ ಗ್ರಾಮಗಳಿಗೆ ಅವರು ಇನ್ಶೂರೆನ್ಸ್ ಮಾಡಿಸೋ ಪ್ರಯತ್ನ ಏನೇನೋ ಮಾಡ್ತಾ ಇದೆ ಮಹಾರಾಷ್ಟ್ರ. ಇಂಥ ಸಂದರ್ಭದಲ್ಲಿ ಹೇಳಿಕೆಗಳು ಅಲ್ಲ, ಇದು ನೋಡಿ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನು ಇವೆಲ್ಲವೂ ಕೂಡ ಹಿಂದೆ ಯಾವ ಜಿಲ್ಲೆಗಳಿತ್ತು ಗೊತ್ತಿದೆ ನಮಗೆ. ಮುಂಬೈ ಸ್ಟೇಟ್ನಲ್ಲಿ ಬಿಜಾಪುರ, ಬೆಲ್ಗಾಂ, ಧಾರವಾಡ, ನಾಡು ಇತ್ತು. ಆ ಒಂದು ಇದರಿಂದ ಹೇಳ್ಬೋದು ಒಂದು ಅಲ್ಲ ಇವರು ಸರ್. ಬಟ್ NAS ಅವರು ಪುನರಾಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸಚಿವರು ಈ ರೀತಿಯಾಗಿ ಹೇಳಿಕೆ ಕೊಟ್ರೆ ಅದು ಇನ್ನಷ್ಟು ಅವ್ರಿಗೆ ಹಿಂದೆ ಇರುವಂತದ್ದು. ಅದಕ್ಕೆ ಅದರ ಅರ್ಥ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳು ಕೂಡ ಮಹಾರಾಷ್ಟ್ರ ಜಿಲ್ಲೆ ನಮ್ಗಳ ಕಡೆ ಇದ್ದು ಆ ರೀತಿ ಇದಕ್ಕೆ ಕಲ್ಪನೆ ಕೊಡುವಂಥ ಸಾಧ್ಯ. ಅವರು ಬೇರೆ ಏನಾದರೂ ಹೇಳಿದ್ರೆ ಮಾತು ಬೇರೆ ಇದೆ. ಇದ್ದದ್ದು ಸ್ಥಿತಿಯನ್ನು ಹೇಳಿದ್ದಾರೆ. ಬೆಲ್ಗಾಂ, ಧಾರವಾಡ, ಬಿಜಾಪುರ ಅಂದರೆ ನಾಲ್ಕವಾಗಿ ಈಗ ಹೊಡೆದ 5-6 ಜಿಲ್ಲೆಗೆ ಬಿಜಾಪುರ, ಬೆಲ್ಗಾಂ, ಧಾರವಾಡ, ಕಾರವಾರ, ಈಗ ಬಾಗಲಕೋಟೆ, ಹಾವೇರಿ, ಗದಗ ಹೆಚ್ಚಿಗಾಗಿದ್ದಾವೆ. ಅವು ಒಂದು ಕಾಲದಾಗ ಮುಂಬೈ ಸ್ಟೇಟ್ನಲ್ಲಿದ್ದು, ಒಂದು ಕಾಲದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಂಜಾಮದಲ್ಲಿ ಇವರ ಹೈದರಾಬಾದ್ ಎಲ್ಲ ಉತ್ತರ ನಮ್ಮ ಗುಲ್ಬರ್ಗ ಇವರು ಅಲ್ಲಿ ಇತ್ತು. ಇದು ರಾಜ್ಯ ಪುನರ್ವಿಂಗಡಣೆ ಆದಮೇಲೆ ಇವತ್ತು ಸಮಗ್ರ ಕರ್ನಾಟಕ ಅದು ಅಂತಿಮ. ಅದು ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ. ಮತ್ತು ಎಲ್ಲ ವಿವಾದಕ್ಕೂ, ಗಡಿ ವಿವಾದಕ್ಕೆ ಮಹಾಜನ್ ವರದಿ ಅಂತಿಮ. ನಮ್ಮ ರಾಜ್ಯದ ನಿಲುವು ಬಹಳ ಸ್ಪಷ್ಟವಾಗಿದೆ, ಬಹಳ ಬದ್ಧವಾಗಿದೆ. ಮಾಡುವಂತ ವಿಚಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.